ಅವ್ರ ಕೋಪ ಬಂದಾಗ ನೀವೇನ್ ಮಾಡ್ತಾ ಇದ್ರಿ? ಅಡಿಗೆ ಮನೆ ಬಿಟ್ಟು ನಿಜ. ಅವ್ರ ನೆಕ್ಸ್ಟ್ ಸೆಂಟೆನ್ಸ್ ಏನಂದ್ರೆ ಅಲ್ಲಿ ಅಡಿಗೆ ಮನೆಗೆ ಹೋಗಿ ಕೂತ್ಕೊಂಡ್ಬಿಡ್ತಾ ನಾನು ಬೈಯಂಗೂ ಇಲ್ಲ ಅನ್ನೋರು. ಜೊತೆಗೆ ತುಂಬಾ ಪುಣ್ಯ ಮಾಡಿದ್ದೆ ನಾನು. ನಮ್ಮ ಹಿಂದಿನ ಜನ್ಮದಲ್ಲ ಇತ್ತು ಅನ್ಸುತ್ತೆ. ಅದಕ್ಕೆ ಅಂತ ಅತ್ತೆ ಮಾವ ಈ ಕಡೆ ಅಂತ ತಂದೆ ತಾಯಿ ಇಲ್ವೇ, ಈಗ ಮಕ್ಕಳು ಸೊಸೆಯರು ಈಗ ನೋಡ್ಕೊಳಕ್ಕೆ ಇವಳು ಬಂದಿದ್ದಾಳೆ. ಇವಳು ಅಷ್ಟೇ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ಅಂತ ಹೇಳಕ್ ಸಾಧ್ಯ ಇಲ್ಲ. ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್, ಚಿರಋಣಿ. ಅಯ್ಯೋ, ಯಾತಕ್ಕೆ ಅಂತ ಹೇಳ್ತೀನಿ. ಎಷ್ಟೋ ದಿನ ಅಂದ್ರೆ ನಾನು ದಿನ ಜ್ಞಾಪಿಸ್ಕೋತೀನಿ, ಅದು ಬೇರೆ ವಿಷಯ. ಆದರೆ ಅವ್ರನ್ನ ಇನ್ನೊಂದು ಸ್ವಲ್ಪ ಹೋಲ್ಸಮ್ ಆಗಿ ಮತ್ತೆ ಜ್ಞಾಪಿಸ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಎರಡನೇದು, ನೀವು ಮಾಡ್ತಿರೋ ಕೆಲಸ ನನಗೆ ತುಂಬ ಹಿಡಿಸ್ತು. ಆ ಹಿಡಿಸಿದ ಕಾರಣ ನಾನು ನಿಮ್ಮನ್ನು ಕರೆದಿದ್ದು. ಸೋಮಣ್ಣನ ಬಗ್ಗೆ ನೀವು ಅಂತ ಇರ್ಬೋದು, ಇಲ್ಲ ಅಂತಲ್ಲ, ಆದರೆ ಅದೊಂದಕ್ಕೆ ಅಲ್ಲ. ನೂರೊಂದು ನೆನಪು. ನಮ್ಮ ಸಾಹೇಬ್ರ ಜೊತೆ ಸೋಮಶೇಖರ್ ಸಾಹೇಬ್ರ ಜೊತೆಗೆ ಯಾವಾಗಾರು ಜಗಳ ಆಡಿದ್ರ ನೀವು? ಸಾಧಾರಣ ನಾನು ಮಾತು ಕಮ್ಮಿ, ನಂದು ಜಗಳಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ನಾನು. ಆಮೇಲೆ ಅವ್ರು ಹೇಳೋರು ಇವರ ಗುಡ್ ಲಿಸನರ್ ಅಂತ. ಅದರಿಂದ ಅವ್ರು ಹೇಳಿದ್ದಂಗೆ ಕೇಳಿ ನಂಗೆ ಜ್ಞಾಪಕ ಇರೋ ನಾನು ಜಗಳ ಆಡಿ. ಅವ್ರ ಕೋಪ ಬಂದಾಗ ನೀವೇನ್ ಮಾಡ್ತಾ ಇದ್ರಿ? ಅಡಿಗೆ ಮನೆ ಬಿಟ್ಟು ನಿಜ. ನಾ ಅದನ್ನ ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಅವ್ರಿಗೆ ಮಾತ್ಗೂ ಕೋಪ ಬರೋದು, ಯಾವುದಕ್ಕಾದ್ರೂ ಕೋಪ ಬರೋದು. ಸಿಟ್ಟು ಜೋರಾಗಿತ್ತು. ಅದು ಬಂದಾಗ ಅಮ್ಮ ಅವ್ರ ನೆಕ್ಸ್ಟ್ ಸೆಂಟೆನ್ಸ್ ಏನಂದ್ರೆ ಅಲ್ಲಿ ಅಡಿಗೆ ಮನೆಗೆ ಹೋಗಿ ಕೂತ್ಕೊಂಡ್ಬಿಡ್ತಾ ನಾನು ಬೈಯಂಗೂ ಇಲ್ಲ ಅನ್ನೋರು. ಅಲ್ಲಿಗೆ ಮುಗಿದೋಗೋದು ಅಷ್ಟೇ. ನಿಮ್ಮ ಮಕ್ಳುಗಳಿಗೆ ಯಾವಾಗಾರು ಬೈದಿರೋದು, ಕೈ ಮಾಡಿರೋದು ಉಂಟಾ? ಅವರ ನಿಮ್ಮ ತಂದೆಯವರು? ನಮ್ಮ ತಂದೆಯವರ? ಅಯ್ಯೋ, ಸಾಧ್ಯವೇ ಇಲ್ಲ. ಅವ್ರಿಗೆ ಅಪಾರ ಪ್ರೀತಿ ಆ ಮಕ್ಕಳ ಮೇಲೆ. ಅವ್ರ ಕೋಪನೇ ಬರ್ತಿರ್ಲಿಲ್ಲ. ಅದನ್ನ ಇಟ್ಟು ಸಾಧಿಸೋದು ಇರ್ಲಿಲ್ಲ. ಜೋರಾಗಿ ಮಾತಾಡೋದೇ ಹೊಸ್ತು, ಅದು ಕೋಪದಲ್ಲಿ ಮಾತಾಡ್ಬಿಡೋರು. ಅದಕ್ಕೆ ಮತ್ತೆ ಹೋಗೋದು ಅವ್ರಿಗೆ. ಅದು ಈಗ ಕೋಪ ಅಂದ್ರೆ ಈಗ ಯೂಶಲ್ ಆಗಿ ಏನಾಗುತ್ತೆ, ನಾವು ಕೋಪ ಮಾಡ್ಕೊಂಡು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡಲ್ಲ, ಇನ್ನು 5 ದಿನ ನಿಮ್ಮ ಮೇಲೆ ಸಾಧಿಸ್ತೀನಿ ನಾನು, ನೀವು ನಮ್ಮನೆ ನೆಕ್ಸ್ಟ್ ಟೈಮ್. ಆ ಥರದ್ದು ಇಲ್ವೇ ಇಲ್ಲ. ಆ ಕ್ಷಣಿಕ ನೀವು ಹೇಳಿದ್ ಅಲ್ಲಿ ಆಗೋಗುತ್ತೆ, ಅಲ್ಲಿ ಮುಗ್ದೋಗುತ್ತೆ, ಅದು ಬರೀ ನಮ್ಮ ಸೋಮಶೇಖರ್ ಸಾಹೇಬ್ರು KGF ಅಳಿಯ. ಸೊ ಮಾವ ಅಳಿಯ ಹೇಗಿರೋರು, ನಿಮ್ ತಂದೆ ಹಾಗೂ ಸೋಮಣ್ಣ ಹೇಗಿರೋರು? ತುಂಬಾ ಚೆನ್ನಾಗಿತ್ತು. ಜಾಸ್ತಿ ದಿವಸ ಇರ್ಲಿಲ್ಲ ಪಾಪ ಅವರನ್ನು. ಆದ್ರೆ ಅವ್ರಿಗೆ ಅಳಿಯ ಅಂದ್ರೆ ಅಷ್ಟು ಇಷ್ಟ. ನಾಟಕ ಸಿನಿಮಾ ಅಂದ್ರು ಅಷ್ಟೇ ಇಷ್ಟ ಅವ್ರಿಗೆ. ಖುಷಿ ಪಟ್ರು, ಒಳ್ಳೆ ಅಳಿಯ ಸಿಕ್ಕಿದಾನೆ ಅಂತ ಖುಷಿ ಪಟ್ರು. ಆದ್ರೆ ಮದುವೆ ಗೊತ್ತಾದಾಗ ಮಾತ್ರ ತುಂಬಾ ಜನ ಕೆಟ್ಟನು, ಅವ್ನು ನಿಮ್ ಮಗನ್ ಕೊಡ್ಬೇಕು ಎಷ್ಟು ಜನ ಬಸಿದ್ರು. ಆದ್ರೆ ತಂದೆ ಕೇಳಿಲ್ಲ, ನಿನ್ ಕೈ ಹಿಡ್ಮೇಲೆ ಅವ್ನು ಒಳ್ಳೇದಾಗೆ ಆಗ್ತಾನೆ ಕಡೆ, ನೀ ಯಾವುದಕ್ಕೂ ತೊಂದರೆ ಮಾಡ್ಬೇಡ ಅಷ್ಟೇನೆ ಅಂತ ಹೇಳಿ. ನೋಡಿ, ಅದು ತತ್ವಗಳು. ಇವತ್ತಿನ ದಿವಸದಲ್ಲಿ ಫಸ್ಟ್ ಬಿಟ್ಬಾ, ಈ ತರದೆಲ್ಲ ಟ್ರಿಗರ್ ಮಾಡೋ ಪೇರೆಂಟ್ಸ್ ಇರ್ಬೇಕಾದ್ರೆ ನೋಡಿ, ತುಂಬಿದ್ ಕೂಡ ತುಳ್ಕಲ್ಲ ಅನ್ನೋದು ಇದಕ್ಕೇನೆ. ನನ್ನ ಒಂದು ಪ್ರೀತಿ, ನಿಮ್ಮ ಮನೆಯಲ್ಲಿ ಇದಕ್ಕೊಂದು ಪುಟ್ಟ ಜಾಗ ಕೊಡಿ ಅಷ್ಟೇ. ಓಪನ್ ಮಾಡಿ. ಕಲ್ಲಿನಲ್ಲಿ ಮಾರ್ಬಲ್ಸ್ ನಾನು ನೋಡ್ಲೇ ಇಲ್ಲ ನೋಡೋಣ. ಇದು ಯಾವಾಗ್ಲೂ ನಾನು ಈ ಫೋಟೋ ಇದ್ರಲ್ಲಿ ಇಷ್ಟಪಡೋದೇನಂದ್ರೆ ಅವರ ನಗು ಇದರಲ್ಲಿ. ಆಮೇಲೆ ಎಲ್ಲರೂ ನಗ್ತಾ ಇದ್ದೀರಾ ಸರ್, ಅದು ಬ್ಯೂಟಿ ಈ ಫೋಟೋದಲ್ಲಿ. ಈ ನಗು ನಿಮ್ ಮನೆಯಲ್ಲಿ ಸದಾ ಹೀಗೆ ಇರ್ಲಿ, ಇದು ಮನಸ್ಸು ತುಂಬಿ ಹಾರೈಸ್ತೀನಿ. ನಿಮ್ಗೆ ಯಾವಾಗ್ಲೂ ಈ ನಗು, ಈ ಖುಷಿ ಹೀಗೆ ಇರ್ಲಿ. ಎಂದೆಂದಿಗೂ ನಾನು ಐ ವಿಲ್ ಹ್ಯಾವ್ ಟು ಸೇ ಚಿರಋಣಿ. ನನ್ನ ಭಾಗ್ಯ. ಯಾಕಂದ್ರೆ ನಾ ಅವಾಗಲೇ ಹೇಳ್ದಂಗೆ ಎಲ್ಲೋ ಹುಟ್ಟಿರ್ಬೋದಾಗಿತ್ತು, ಯಾವುದೋ ಮನೇಲಿ ಹುಟ್ಟಿರ್ಬೋದಾಗಿತ್ತು. ಆದರೆ ಇಲ್ಲಿ ಹುಟ್ಟಿ ಈ ತಂದೆ ತಾಯಿಗೆ ಈ ರೀತಿಯಾಗಿ ನಮ್ಮ ಕೈಲಾಗಿದ್ದು ನಾವು ಸೇವೆ ಮಾಡಿ ಅವರಿಂದನೂ ನಾವು ಅಷ್ಟೊಂದು ಕಲ್ತಿದ್ದು, ಅದು ಯಾವುದೋ ಒಂದು 100 ಜನ್ಮದ ಪುಣ್ಯ. ಇದು 1 ಜನ್ಮ 2 ಜನ್ಮದಿಂದ ಖಂಡಿತ ಸಾಧ್ಯ ಇಲ್ಲ. ಇದು 100 ಜನ್ಮದ ಪುಣ್ಯ. ಅದರಲ್ಲಿ ಆಗ್ಲೇ ಹೇಳ್ದಂಗೆ ಹೇಳ್ದಂಗೆ ನಮ್ಗೆ ಯಾವ್ದೋ ಜನ್ಮದ ಪುಣ್ಯ ಇಂಥ ಒಂದು ಅತ್ತೆ ಮಾವ ಸಿಕ್ಕಿ ನಾವು ನಮ್ಮ ಕೈಯಲ್ಲಾದ ಒಂದು ಸೇವೆ ಅವ್ರಿಗೆ ಮಾಡಿದ್ದು ಅಂತ. ಅದಕ್ಕಿಂತ ಹೆಚ್ಚಾಗಿ ನಂಗನ್ಸೋದು ನಾವು ತುಂಬಾ ಕಲ್ತ್ವಿ. ಅವನ್ ಯಾರಿಂದನಾದ್ರೂ ಅಷ್ಟೇ ನಮ್ಮ ಜೀವನದಲ್ಲಿ ಒಂದು ವ್ಯಕ್ತಿ ಬಂದಾಗ
ಅವರಿಂದ ಏನಾದ್ರು ಒಂದು ಕಲಿಯೋಂಥದ್ದು ಸಿಗ್ಬೇಕು, ಅವಾಗಲೇ ನಾವು ಬೆಳೆಯೋದಕ್ಕೆ ಆಗುತ್ತೆ ಅಂತ ಅನ್ಸುತ್ತೆ. ಇಲ್ಲದೆ ಹೋದ್ರೆ ನಮ್ ಬೆಳವಣಿಗೆ ಸ್ಥಗಿತ, ಅಲ್ಲಿಗೆ ಸ್ಟಾಪ್ ಆಗ್ಬಿಟ್ಟು ಅಥವಾ ನಂಗೆಲ್ಲ ಗೊತ್ತಿದೆ ಅನ್ನೋ ಒಂದು ಇದ್ರಲ್ಲಿ ನಾವು ನಿಂತ್ಕೊಂಡ್ ಬಿಡ್ತೀವಿ ಅನ್ಸುತ್ತೆ. ಆದ್ರೆ ಪಪ್ಪ ಅಮ್ಮ ಇಬ್ರು ಯಾವ ತರ ಅಂದ್ರೆ ಅದು ನಮ್ಗೆ ಕಂಟಿನ್ಯೂಸ್ ಟೀಚಿಂಗ್ ಎವ್ರಿಥಿಂಗ್ ಆ ತರ ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ಅಮ್ಮ ಅಂತೂ ಇನ್ನೂ ನಮ್ ಜೊತೆ ಅದನ್ನ ಹೇಳ್ಕೊಡ್ತಾನೆ ಇದಾರೆ. ಅಂದ್ರೆ ಅಮ್ಮ ಅವರೇ ಹೇಳ್ದಂಗೆ ಶಾಂತವಾಗಿ ಎಲ್ಲಾನು ಯಾವ ರೀತಿ ತಗೋಬೇಕು, ಯಾವುದನ್ನು ದೊಡ್ಡದು ಮಾಡದೆ ನಗ್ತಾ ನಗ್ತಾ ತಾಳ್ಮೆಯಿಂದ ಹೌ ಶಿ ಹಸ್ ಹ್ಯಾಂಡಲ್ ಹ್ಯಾಟ್ಸ್ ಆಫ್ ಟು ಹರ್. ಅಂಡ್ ಅದು ನಮ್ಗೆ ಒಂದು ಟೀಚಿಂಗ್, ಶಿ ಇಸ್ ಅ ರೋಲ್ ಮಾಡೆಲ್. ಅದರಲ್ಲಿ ಪಪ್ಪ ಅವರು ಒಂದು ತಂದೆಯಾಗಿ ಒಬ್ಬ ನಟ ನಾಯಕರ ಆಗಿರ್ಬೋದು ಅಥವಾ ರೈತರ ಆಗಿರ್ಬೋದು, ಫಿಲಾಸಫರ್ ಆಗಿರ್ಬೋದು, ಎಲ್ಲ ಆಗಿದ್ರು ಪ್ರತಿಯೊಂದು ಇದ್ರಲ್ಲೂ ನಿಂತ್ಕೊಂಡು ಯಾವ ತರ ಇರ್ಬೇಕು ಅನ್ನೋ ಒಂದು ಹೋಲ್ ಫಾದರ್ ಫಿಗರ್, ತಂದೆ ಆಗೋನು ಯಾವ ತರ ಇದ್ದಾರೆ, ಎಲ್ಲಾ ತರ ಇವ್ರು ಹೇಳಿದಂಗೆ ಇಲ್ಲ ಅನ್ನೋ ಟೈಮೇ ಇಲ್ಲ, ಎಲ್ಲಾದ್ರಲ್ಲೂ ಇದ್ದಾರೆ. ಆಮೇಲೆ ಒಂದು ಸಂಸಾರ, ನಮ್ಮ ಸಂಸಾರದಲ್ಲಿ ಇಟ್ಕೊಂಡು ನಮ್ಗೆ ಎಲ್ರಿಗೂ ಕೈ ಹಿಡಿದು ಆಸ್ ಅ ಲೀಡರ್ ಆಫ್ ದ ಪ್ಯಾಕ್ ಅನ್ನೋ ಹಂಗೆ ಅವರು ನಮ್ಮನ್ನ ಕೈ ಹಿಡಿದು ನಡ್ಕೊಂಡು ಬಂದು ಅಂಡ್ ಎಸ್ ಟಾಟ್ ಅಸ್ ಸೋ ಮಚ್. ಅದೊಂದು ರಿಯಲಿ ಥ್ಯಾಂಕ್ಸ್ ಟು ಭಗವಂತ ದಟ್ ನಮ್ಗೆ ಇಂಥ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಕೊಟ್ಟ, ನಮ್ಮನ್ನ ಇಂಥ ಒಂದು ವ್ಯಕ್ತಿಗಳ ಜೊತೆ ನಮ್ಮ ಜೀವನ ಕಲಿಯೋ ಹಂಗೆ ಆಯ್ತು. ಅದಕ್ಕೆ ಚಿರಋಣಿ, ಖಂಡಿತ ಚಿರಋಣಿ. ಅಮ್ಮ, ಫೈನಲಿ ನೀವು ಸೋಮಶೇಖರ್ ಅಂತ ವ್ಯಕ್ತಿ ಕೈ ಹಿಡಿದು ಅವರ ಮನೆ ಮಡದಿ ಆಗಿದ್ದಕ್ಕೆ ಎಷ್ಟು ಖುಷಿ, ಎಷ್ಟು ಸಾರ್ಥಕತೆ ಇದೆ? ಎಷ್ಟು ಖುಷಿ ಅಂದರೆ ತುಂಬಾನೇ ಖುಷಿ. ಜೊತೆಗೆ ತುಂಬ ಪುಣ್ಯ ಮಾಡಿದ್ದೆ ನಾನು, ನಮ್ಮ ಹಿಂದಿನ ಜನ್ಮದಲ್ಲಿ ಇತ್ತು ಅನ್ಸುತ್ತೆ. ಅದಕ್ಕೆ ಅಂತ ಅತ್ತೆ ಮಾವ ಈ ಕಡೆ ಅಂತ ತಂದೆ ತಾಯಿ ಇಲ್ವೇ, ಈ ಮಕ್ಕಳು ಸೊಸೆಯರು ಈಗ ನೋಡ್ಕೊಳ್ಳೋಕೆ ಇವಳು ಬಂದಿದ್ದಾಳೆ, ಇವಳು ಅಷ್ಟೇ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ. ಹಾಗೆ ಎಲ್ಲಾದರೂ ಪ್ರೀತಿಯಿಂದ ನೋಡೋದೊಂದೇ ನಮ್ಮ ಇದು. ತಾಳ್ಮೆ ಕೊಟ್ಟಿದ್ದಾರೆ ದೇವರು ನನಗೆ, ಅದನ್ನೇ ಕೊಟ್ಟಿರಲಿ ತಾಳ್ಮೆ ಅಂತ ಕೇಳಿ. ನಿಮ್ಮ ತಾಳ್ಮೆಯಲ್ಲಿ ಸಾಸಿವೆ ಕಾಳಷ್ಟು ನಮ್ಗಳಿಗೂ ಬಂದಿರಮ್ಮ. ನಾವು ಜೀವನದಲ್ಲಿ ಏನೋ ಒಂಚೂರು ಆಗಬಹುದೇನೋ, ಗೊತ್ತಿಲ್ಲ, ಆಗ್ತೀವಿ ಅಂತ ನಾನು ಹೇಳಲ್ಲ, ಆಗಬಹುದೇನೋ. ಸರ್, ಫೈನಲಿ ನನಗಂತೂ ನಿಮ್ಗಳ ಜೊತೆ ಇಷ್ಟೊತ್ತು ಮಾತಾಡಿದ್ದು ಫಸ್ಟ್ ಥಿಂಗ್ ಇದು ಇಂಟರ್ವ್ಯೂ ಥರನೇ ಅನ್ನಿಸ್ಲಿಲ್ಲ. ತುಂಬ ಯಾವುದೋ ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಕೂತ್ಕೊಂಡು ನಾವು ಮಾತಾಡ್ತಿದ್ದೀನಿ ಅನ್ನಿಸ್ತು. ನಿಮ್ಗೆ ಏನು ಅನಿಸ್ತು ನನ್ನ ಜೊತೆ ಮಾತಾಡಿ? ನನಗೆ ಮೊದಲನೇದಾಗಿ ನಾನು ನಿಮ್ಗೆ ಆಗಲೇ ಹೇಳಿದೆ, ನಿಮಗೆ ತುಂಬ ತುಂಬ ಥ್ಯಾಂಕ್ಸ್, ಚಿರಋಣಿ. ಯಾತಕ್ಕೆ ಅಂತ ಹೇಳ್ತೀನಿ, ಎಷ್ಟೋ ದಿನ ನಾನು ದಿನ ಜ್ಞಾಪಿಸ್ಕೋತೀನಿ, ಅದು ಬೇರೆ ವಿಷಯ. ಆದರೆ ಅವ್ರನ್ನ ಇನ್ನೊಂದು ಸ್ವಲ್ಪ ಹೋಲ್ಸಮ್ ಆಗಿ ಇವತ್ತು ಮತ್ತೆ ಜ್ಞಾಪಿಸ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಎರಡನೇದು, ನೀವು ಮಾಡ್ತಿರೋ ಕೆಲಸ ನನಗೆ ತುಂಬ ಹಿಡಿಸ್ತು. ಆ ಹಿಡಿಸಿದ ಕಾರಣ ನಾನು ನಿಮ್ಮನ್ನು ಕರೆದಿದ್ದು. ಸೋಮಣ್ಣನ ಬಗ್ಗೆ ನೀವು ಅಂತ ಇರ್ಬೋದು, ಇಲ್ಲ ಅಂತಲ್ಲ, ಆದರೆ ಅದೊಂದಕ್ಕೆ ಅಲ್ಲ, ಆ ಒಂದು ಅದ್ರ ಹಿಂದೆ ಇರೋ ಇಂಟೆಂಟ್ ನೋಡಿ. ನಾವು ಯಾವಾಗಲೂ ಹೇಳ್ತೀವಿ, ಒಬ್ಬ ಏನೇ ಕೆಲಸ ಮಾಡಿದ್ರು ಅದ್ರ ಹಿಂದೆ ಅವನಿಗೆ ಏನು, ಅವನ ಇಂಟೆಂಟ್ ಏನಿದೆ, ಆ ಇಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಇಂಟೆಂಟ್ ಏನಂದರೆ ಈ ಥರ ಒಂದು ಅದು ಹೊರಗೆ ಬರಬೇಕು, ಇವತ್ತಿನ ಜನಕ್ಕೆ ಗೊತ್ತಾಗಬೇಕು ಅಂತ. ನನಗೆ ನಾನು ಹೇಳ್ದಂಗೆ ನಾನು 3 ಎಪಿಸೋಡ್ ನೋಡಿದೆ ರವಿ ಅಣ್ಣ ಅವ್ರದ್ದು, ಭಾಳ ಸಂತೋಷ ಆಯಿತು. ಕೆಲವೆಲ್ಲ ನನಗೂ ಗೊತ್ತಿರಲಿಲ್ಲ, ಗೊತ್ತಿಲ್ಲದಿರೋ ವಿಷಯಗಳು ಸರಿ, ಅದು ತಿಳ್ಕೊತೀವಿ. ಆದರೆ ಆ ಮಾಡಿದ ರೀತಿ, ಆಮೇಲೆ ಅವ್ರಿಗೆ ಅವ್ರ ಮಗಳಿಗೊಂದು ಚಾನ್ಸ್ ಕೊಟ್ಟಿದ್ದು ಮಾತಾಡೋದಕ್ಕೆ, ಆಮೇಲೆ ಆ ಉದ್ದೇಶವೇ ಚೆನ್ನಾಗಿದೆ. ಆದ್ದರಿಂದ ನಿಮಗೆ ಈ ಇದರಲ್ಲಿ ನಿಮಗೆ ಚೆನ್ನಾಗಿ ಜಯಬೇರಿ ಹೊಡೀಲಿ, ನೀವು ಎಲ್ಲ ಚೆನ್ನಾಗಿ ನಡೀಲಿ. ನಾವುಗಳು ನಮ್ಮ ಕೈಲಾದ ಹೆಲ್ಪ್ ಮಾಡೋಕ್ಕಾಗತ್ತೆ ಅಂದರೆ ನಾವುಗಳು ಮಾಡೋಕ್ಕೆ ಸಿದ್ಧ. ಯಾಕಂದರೆ ಒಳ್ಳೆ ಇದು ಕಾಯ. ಥ್ಯಾಂಕ್ ಯು ಸರ್. ನೀವು ಮಾಡ್ತಿರೋ ತುಂಬಾ ಒಳ್ಳೆ ಕಾರ್ಯ. ಇವ್ರು ಹೇಳ್ದಂಗೆ ಕಳೆದು ಹೋದ ವ್ಯಕ್ತಿಗಳದ್ದು ಅವ್ರದ್ದು ಜೀವನ ಎಲ್ಲ ತಿಳ್ಕೊಂಡಾಗ ಆಗ್ಲೇ ನಾನು ಅದನ್ನೇ ಹೇಳಿದ್ನಲ್ಲ, ನಮ್ಗೆ ಮುಂದೆ ನಡೆಯೋದಕ್ಕೆ, ಹೆಜ್ಜೆ ಇಡೋದಕ್ಕೆ ಈ ಥರದಲ್ಲಿಂದ ಪಾಠ ಕಲಿಬೇಕು. ಅವಾಗಲೇ ನಮ್ಮ ಜೀವನ ಮುಂದೆ ಹೋಗಕ್ಕಾಗತ್ತೆ ಅಂತ ಒಂದು ಒಳ್ಳೆ ಕೆಲಸ ನೀವು ಮಾಡ್ತಾ ಇದ್ದೀರಾ. ತುಂಬಾ ತುಂಬಾ ಯಶಸ್ಸು ಸಿಗ್ಲಿ, ಎಲ್ಲ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ನನಗೆ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಅಯ್ಯೋ ಅಯ್ಯೋ, ಇದು ದೊಡ್ಡ ಮಾತಮ್ಮ, ನೀವು ಹೇಳ್ಬಾರ್ದಂಗೆ. ನನ್ನ ಪುಣ್ಯ ನಿಮ್ಮನ್ನು ಮಾತಾಡಿಸ್ತಾ ಇರೋದು ನನ್ನ ಅದೃಷ್ಟ, ನಿಜವಾಗ್ಲು. ಇಲ್ಲಿ ಸ್ನೇಹಿತರೆ, ಇದು ಫ್ಯಾಮಿಲಿ, ಮಕ್ಕಳು, ಒಬ್ಬರು ಮಗಳು UK ಲಿದ್ದಾರೆ, ಇನ್ನೊಬ್ರು ಮಗಳು ಅಮೆರಿಕಾದಲ್ಲಿದ್ದಾರೆ. ಆದರೆ ಈ ಫ್ಯಾಮಿಲಿ ಇಷ್ಟೇ ಅಲ್ಲ, ಇನ್ನೂ ಒಬ್ಬರು ಈ ಕುಟುಂಬದ ಸದಸ್ಯರಿದ್ದಾರೆ. ಈ ತಾಯಿನ ಅವರ ತಾಯಿಯಷ್ಟೇ ಚೆನ್ನಾಗಿ ನೋಡ್ಕೊತಾ ಇರೋ ಒಂದು ಹೆಣ್ಮಗಳು. ಬನ್ನಿಮ್ಮ, ಕೂತ್ಕೊಳ್ಳಿ, ಬನ್ನಿ. ಏನಮ್ಮ ನಿಮ್ಮ ಹೆಸರು? ಯಾವ ಊರು? ನೇತ್ರ ಅವ್ರದ್ದು? ಧಾರವಾಡ. ಇಲ್ಲಿ ವಾಯ್ಸ್ ಬರ್ತದೆ. ಧಾರವಾಡ. ಓಕೆ. ಎಷ್ಟು ದಿವಸ ಆಯ್ತು ನೀವು ಮನೆಗೆ ಬಂದು? ಇಲ್ಲಿ ಬಂದು 1 ತಿಂಗಳು ಆಗಿದೆ. ಓಕೆ. ಏನ್ ಹೇಳ್ತೀರಾ ಅಮ್ಮನ ಬಗ್ಗೆ?
ಅಮ್ಮನಂದ್ರೆ ತುಂಬಾ ಒಳ್ಳೆ ಮನಸ್ಸು, ತುಂಬಾ ಮುಗ್ಧತೆ, ಸೂಕ್ಷ್ಮ, ಯಾರಿಗೂ ಏನು ಬೇಜಾರು ಮಾಡಲ್ಲ. ಆದ್ರೆ ಮೇಡಮ್ ಮತ್ತೆ ಸರ್ ಅಂಕಲ್ ಆಂಟಿ ಅಂದ್ರೆ ನನ್ನ ತಂದೆ ತಾಯಿ ತರಾನು ಫೀಲ್ ಆಗಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅಷ್ಟೇ ಸಾಕು. ನೋಡಿ ಎಲ್ಲೋ ಒಂದ್ ಕಡೆ ನಿಮ್ ಇಬ್ರು ಮಕ್ಕಳು ಊರಲ್ಲಿದ್ದಾರೆ, ಮಗಳ ತರ ಬಂದಿದ್ದಾರೆ. ಅದನ್ನೇ ಹೇಳಿದೀವಿ ಅವರಿಗೆ ನಾವು. Okay, ತುಂಬಾ ಖುಷಿ ಆಗುತ್ತೆ. ಎಷ್ಟು ಖುಷಿ ಇದೆ ಇವ್ರ ಮನೆಯಲ್ಲಿ ನೀವು ಇರೋದಕ್ಕೆ. ಜೊತೆಗೆ ನಾನು ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಲ್ಲ, ನೀವು ಈ ಮನೆಯಲ್ಲಿ ಇದ್ದೀರಾ, ಮನೆ ಮಗಳ ತರ ಇದ್ದೀರಾ ನೀವು. ಸೊ ಎಷ್ಟು ಖುಷಿ ಇದೆ ಈ ಮನೆಯಲ್ಲಿ. ಈ ಥರನೇ ನೋಡ್ಕೊಂಡಿದ್ದೀವಿ. ತುಂಬಾ ಖುಷಿ ಆಗುತ್ತೆ ಸರ್, ಎಲ್ಲಿಂದ್ರೂ ಬಂದು ಈ ತರ ಫ್ಯಾಮಿಲಿ ಸಿಕ್ಕಿದ್ರೆ ನಮ್ ಫ್ಯಾಮಿಲಿ ತರ ಟ್ರೀಟ್ ಆಗುತ್ತೆ. ಮತ್ತೆ ಏನ್ ಹೇಳ್ಬೇಕು, ಜನರಲಿ ನಾನು ಅದೊಂದು ಸ್ಪಷ್ಟಪಡಿಸ್ತೀನಿ, ಈ ತರ ಹೆಣ್ಮಕ್ಳುಗಳು ಅಥವಾ ಗಂಡು ಮಕ್ಕಳು ಯಾರೇ ಈ ಕೆಲಸ ಈ ಸೇವೆ ಮಾಡೋರು ಇದಾರಲ್ಲ, ಹ್ಯಾಟ್ಸ್ ಆಫ್ ನಿಮ್ಗಳಿಗೆ ನಿಜವಾಗ್ಲೂ. ಖಂಡಿತ ನಾ ಏನೋ ಹೇಳ್ತೀನಿ ರಘುರಾಮ್ರೆ, ಪಾಪ ಈ ಮಕ್ಳುಗಳು ಇನ್ನೂ ವಯಸ್ಸಾದವರು ಬರ್ತಾರೆ, ಎಲ್ಲೋ ಒಂದು ಸಣ್ಣ ಹಳ್ಳಿಯಿಂದ ಊರಿಂದ ಎಲ್ಲವನ್ನೂ ಬಿಟ್ಟು ಇಲ್ಲಿ ಬಂದು ಇವಳು ಬಂದೆ ಅವರ ತಂದೆ ತಾಯಿನ, ಅವರ ಅಣ್ಣ ತಮ್ಮ ಅಕ್ಕ ತಂಗಿನ, ಊರನ್ನ ಮನೇನ ಬಿಟ್ಟು ಬಂದು ಇಲ್ಲಿ ನಮ್ಗಳ ಮನೆಯಲ್ಲಿ ಇದ್ದು, ನಮ್ಗಳ ಮನೆಯಲ್ಲಿ ಮಗಳಾಗಿ ಒಂದು ತಂಗಿಯಾಗಿ ಒಂದು ಇರ್ತಾರಲ್ಲ, ಹ್ಯಾಟ್ಸ್ ಆಫ್. ನಿಮ್ ತರ ಕೆಲಸ ಮಾಡೋ ಪ್ರತಿಯೊಬ್ಬರು ನಿಜವಾಗ್ಲೂ ಎಲ್ಲ ಹೋದ್ ಜನ್ಮ ಪುಣ್ಯ ಮಾಡಿರ್ತೀನಿ, ಈ ತರ ಇವ್ರ ಮನೇಲಿ ಬಂದು ಕೆಲಸ ಮಾಡಕ್ಕೆ ತುಂಬಾ ಖುಷಿ ಆಗುತ್ತೆ. ಚೆನ್ನಾಗಿ ಇಟ್ಟಿರ್ಲಿ ದೇವ್ರು ನಿಮ್ಮನ್ನ ಒಳ್ಳೆ ತರದ ದೇವ್ರ ಆಶೀರ್ವಾದ ಮಾಡ್ಲಿ. ನೀವು ಅನ್ಕೊಂಡಿರೋದನ್ನೆಲ್ಲ ನಿಮ್ಗೆ ಸಿಗೋ ಹಾಗಾಗ್ಲಿ. ಥ್ಯಾಂಕ್ ಯು. ನೀವು ಬಂದು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನಿಮ್ದು ಈ ನಿಸ್ವಾರ್ಥ ಸೇವೆ ಹೀಗೆ ಮುಂದುವರಿಲಿ, ಇಷ್ಟನ್ನು ಮಾತ್ರ ಮನಸ್ಸು ತುಂಬಿ ಹಾರೈಸ್ತೀನಿ. ದಯವಿಟ್ಟು ಸ್ನೇಹಿತರೆ, ಇಂಥ ಕೆಲಸ ಮಾಡೋ ಪ್ರತಿಯೊಂದು ಮಕ್ಳಿಗೂ, ಹೆಣ್ಮಕ್ಳು ಗಂಡು ಮಕ್ಳು ಯಾರೇ ಇರಲಿ, ಒಂದು ನಮ್ಮ ಕಡೆಯಿಂದ ಒಂದು ನಮಸ್ಕಾರ ಕೊಡೋಣ. ಖಂಡಿತ ಅವ್ರನ್ನ ಗೌರವ ಪ್ರೀತಿಯಿಂದ ಮಾತಾಡ್ಸೋಣ. ಮೇನ್ ಬೇಕಾಗಿರೋದು ಇಂಥವ್ರಿಗೆ ನಾವು ಅಕ್ಕರೆ ಪ್ರೀತಿಯಿಂದ ಮಾತಾಡ್ಸೋದು. ನಾವುಗಳಂಗೆ ಮಾಡೋದಿಲ್ಲ, ಅವ್ರನ್ನ ಬೇರೆ ತರ ಟ್ರೀಟ್ ಮಾಡ್ಬಿಡ್ತೀವಿ. ಕೆಲವರು ಎಲ್ರು ಈ ತರ ಒಳ್ಳೆ ವರ್ಕರು ಸಿಗಲ್ಲ, ಎಲ್ಲ ಒಳ್ಳೆ ವರ್ಕರ್ಗೆ ಈ ತರ ಒಳ್ಳೆ ಮನೆನೂ ಸಿಗಲ್ಲ. ಸೊ ನನ್ನ ಉದ್ದೇಶ, ನನ್ನ ಹಾರೈಕೆ, ಆಸೆ ಏನಂದ್ರೆ ಒಳ್ಳೆ ವ್ಯಕ್ತಿಗಳಿಗೆ ಒಳ್ಳೆ ಮನೆ ಸಿಗಬೇಕು, ಅವ್ರ ಕೆಲಸ ಇನ್ನೂ ನಿಸ್ವಾರ್ಥವಾಗಿ ಮಾಡ್ತಾರೆ ಅಂತ. ಖುಷಿ ಆಗುತ್ತೆ. ವಿ ಆರ್ ವೆರಿ ಪ್ರೌಡ್ ನಿಮ್ ಕೆಲಸದ. ನಮ್ಗೆ ನಿಮ್ ಕೆಲಸ ತುಂಬಾ ಖುಷಿ ಆಗುತ್ತೆ. ಅಷ್ಟು ಜನ ಅವ್ರನ್ನ ಒಂದ್ ತಿಂಗಳಲ್ಲೇ ಅಷ್ಟು ಹಚ್ಕೊಂಡಿದ್ದಾರೆ ನಿಮ್ಮನ್ನ. ಮೇಡಮ್ ಅವ್ರಾಗ್ಲಿ, ಸಾರ್ ಆಗ್ಲಿ, ಅಮ್ಮ ಆಗ್ಲಿ, ಅವನ್ನ ಕರೆಸಿ ಮಾತಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಸುಮ್ಮನೆ ನಿಲ್ಲಿಸಿ ಮಾತಾಡ್ಸಕ್ ನಮ್ಗೆ ಇಷ್ಟ ಆಗಿಲ್ಲ. ನಿಮ್ಗೆ ನಿಮ್ದೇ ಆದಂತ ಒಂದು ಸ್ಥಾನ ಇದೆ, ಅದನ್ನ ಕೊಟ್ಬಿಟ್ಟು ಮಾತಾಡಿಸ್ಬೇಕು ಅನ್ನೋದಕ್ಕೆ ಸ್ವಲ್ಪ ಲೇಟ್ ಆಗಿ ಕರೆದೆ, ತಪ್ಪಾಗಿ ತಿಳಿಬೇಡಿ. ಥ್ಯಾಂಕ್ ಯು ಅಮ್ಮ, ತುಂಬಾ ಥ್ಯಾಂಕ್ಸ್. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ತುಂಬಾ ಥ್ಯಾಂಕ್ಸ್ ಅಮ್ಮ, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತಮ್ಮ. ಸರ್ ಥ್ಯಾಂಕ್ ಯು. ಪ್ರಸನ್ನ ಸರ್ ಅಮ್ಮ ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ನೇತ್ರ ಅವರೇ. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಸೋಮಶೇಖರ್ ಸರ್ ಅವರ ಫ್ಯಾಮಿಲಿಯ ಒಂದು ಕುಟುಂಬ, ಅವರ ಜೀವನದ ಏರಿಳಿತ, ಬದುಕಿನ ಸಾಕಷ್ಟು ನೋವು ನಲಿವಿನ ಕಥೆಗಳೆಲ್ಲ ನಿಮ್ಮ ಮುಂದೆ ಎಳೆಯಾಗಿ ಅವ್ರ ಇಡೀ ಕುಟುಂಬ ಬಿಚ್ಚಿಟ್ಟಿದೆ. ಸೊ ನಾನು ಪ್ರಸನ್ನ ಅವ್ರಿಗೆ, ಅವರ ಶ್ರೀಮತಿ ಅವರಿಗೆ, ಅವ್ರ ತಾಯಿಯವ್ರಿಗೆ ಎಲ್ಲರಿಗೂ ಆಭಾರಿಯಾಗಿದ್ದೀನಿ, ನೇತ್ರ ಅವ್ರಿಗೂ ಕೂಡ. ಆ್ಯಂಡ್ ಮೇಯ್ನ್ ನಾನು ಇಲ್ಲಿ ಬರೋದಕ್ಕೆ ಕಾರಣ ಸುನೀಲ್ ಅವರು. ಸೊ ಸುನೀಲ್ ಅವರೇ, ನಿಮಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಯಾಕೆಂದರೆ ನಿಮ್ಮಿಂದನೇ ನಾನು ಇಲ್ಲಿಗೆ ಬಂದಿದ್ದು. ಥ್ಯಾಂಕ್ ಯು ಸುನೀಲ್ ಅವರೇ. ಸೊ ಈ ಸರಣಿ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಬಟ್ ನಾನು ಪ್ಲ್ಯಾನ್ ಮಾಡಿದ್ದೀನಿ, ಪ್ರಸನ್ನ ಅವರೊಂದಿಗೆ ನನ್ನ ಮಗಳ ಕೈನಲ್ಲಿ ಇವ್ರ ಹತ್ರ ಇನ್ನಷ್ಟು ಈ ಸ್ಪಿರಿಚುಯಾಲಿಟಿ ಬಗ್ಗೆ ಕಾರ್ಯಕ್ರಮ ಮಾಡಿಸ್ಬೇಕು ಅನ್ನೋದೊಂದು ಆಸೆ ಇದೆ. ಹೋಪ್ ಎಲ್ಲವೂ ಅಂದ್ಕೊಂಡಂಗಾದರೆ ಅದನ್ನು ಇನ್ನಷ್ಟು ಪ್ರಸನ್ನ ಅವ್ರ ಹತ್ರ ತುಂಬ ವಿಚಾರಗಳನ್ನ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈಗ ಇಲ್ಲಿ ಈ ಸರಣಿ ಮುಕ್ತಾಯ ಮಾಡ್ತೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕ ಕಟ್ಟಿಕೊಟ್ಟಿರುವ ದಿಗ್ಗಜರು, ಧೀಮಂತರು ಹಾಗೂ ಅವರ ಕುಟುಂಬದವ್ರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹಾಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ ಸರಣಿಯಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ, ಹೋಗಿ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.